ನಿಮ್ಮ ಯಜಮಾನ್ರು ನಿಮ್ಮಿಂದ ದೂರ ಹೋದ್ರು ಅಂತನಾ ತಾನೇ ನಿಮ್ಮ ಯಜಮಾನ್ರು ಆ ಜಿಮ್ ಹತ್ರ ಹೋಗ್ಬೇಕು. ಆರ್ಮಿ ಬ್ಯಾಗಲ್ಲಿ ಏನೈತೆ? ಕಾಂಪಿಟೇಷನ್ ಐತಿ ಕಣ. ಮೈಂಡ್ ಮಸಲ್ ಕನೆಕ್ಷನ್ ಮಾಡ್ಕೊಳ್ಳಿ. ಹೆಂಗ್ ಮಾಡ್ಕೊಳ್ಳೋದು ಹೇಳು? ಏನ್ಲ ಅದು ಎಷ್ಟು ತೋರಿಸ್ತಿದ್ಯಾ? ಮೈಂಡ್ ಮಸಲ್ ಕನೆಕ್ಷನ್ ಹೆಂಗ್ ಮಾಡ? ಮೈಂಡ್ ಮಸಲ್ ಕನೆಕ್ಷನ್ ಅಂದ್ರೇನು? ಅವ್ರೆ ನಮ್ಮ ಅಕ್ಕರು ಅಲ್ಲಿ ಇಂಥವ್ರು ಅಲ್ಲೇ ಗಾಡಿ ಸ್ಪ್ರೆಡ್ ಮಾಡು. ಹಂಗೆ ಹಿಂಗೆ ಸ್ಕ್ರೀಸ್ ಮಾಡ್ತೀವಿ. ಮತ್ತು ಯಾವ್ಯಾವ ಫುಲ್ ಕ್ರೇಜಿ ಆಗಿರುತ್ತೆ ವರ್ಕೌಟ್ ಮಾತ್ರ. ಓಕೆ Okay, let's go. ಜಿಮ್ಮಲ್ಲಿ ನೋಡ್ರಿ ಇವ್ರು ಯಾಕೆ ಸುಮ್ಮನೆ ಕೂತವ್ರು ಸಾಪುಗೆ. ಏನಕ್ಕೆ ಸುಮ್ಮನೆ ಕೂತಿರೋದು ಈ ಥರ ಸಾಪುಗೆ? ಹಾಂ, ಯಾಕೆ ಸಾಪು ಕೂತಿದ್ರಿ ಹೇಳ್ರಿ? ನಿಮ್ಮ ಯಜಮಾನ್ರು ನಿಮ್ಮಿಂದ ದೂರ ಹೋದ್ರು ಅಂತನಾ? ಅಲ್ಲ ಅವ್ರು ನೋಡ್ರಿ ನಿಮ್ಮ ಯಜಮಾನ್ರು ಮೊಬೈಲ್ ಹಿಡ್ಕೊಂಡು ಕೂತ್ ಸಮಾಚಾರ ಏನಿಲ್ವಂತೆ. ಊರಿಗೆ ಬೇರೆ ಹೊರಟಿದ್ದೀರಾ? ಅವ್ರು ನಿಮ್ಮ ಯಜಮಾನ್ರು ಕರ್ಕೊಂಡು ಹೋಗಲ್ವಾ? ಕರ್ಕೊಂಡು ಹೋಗ್ರಿ, ಇರ್ಲಿ ಪರವಾಗಿಲ್ಲ. ಈಗ ಮನೆ ಹತ್ರ ಹೊರಟಿದ್ದೀನಿ. ಕ್ಲೋಸ್ ಮಾಡ್ಕೊಂಡು ನಮ್ಮ ಸಂತು ಅಣ್ಣ ಕ್ಲೋಸ್ ಮಾಡ್ತಾರೆ ನೋಡ್ರಿ. ಇನ್ನೂ ವರ್ಕೌಟ್ ಮಾಡ್ತಾವ್ರಿ ಇವರು. ಆದರ್ ಸೌಂಡ್ ನೋಡ್ರಿ. ಅದು ಆದಿ 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 ಹಾಂ ಬೇರೆ ಏನು ಡೈಲಾಗ್ ಕೊಡ್ರಿ? ಏನು ಹೇಳ್ರಿ? ಚೆನ್ನಾಗಿ ಮೊಬೈಲ್ ಇಕ್ಕಿ ಅಂತ ಒಂದು ವಿಡಿಯೋ ಮಾಡ್ರಿ ಅಂದ್ರೆ ಮೊಬೈಲ್ ದೊಡ್ಡಾಗ್ತದೆ ಸರ್. ಡೈಲಾಗ್ ನೋಡಿತ್ತಲ್ಲ. ಹೌದಾ? ಯಾರು ಹೇಳಿದ್ದಂಗೆ ಹೇಳ್ರಿ? ಯಾರು ಹೇಳಿದ್ದು ಹೇಳ್ರಿ? ನಮ್ಮ ಹೀರೋದು ಯಾರು ಹೇಳ್ರಿ? ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹೇಳ್ರಿ ಗೈಸ್, ಈಗ ಆ ಜಿಮ್ ಹತ್ರ ಹೋಗ್ಬೇಕು. ಸುಮ್ಮನೆ ಹಂಗೆ ಜಾಸ್ತಿ ದಿನ ಆಯ್ತು ಮಾತಾಡಿಸ್ಕೊಂಬರ ಕಣ್ಣನ್ನು. ಅಲ್ಲ, ಎಷ್ಟು ದಿನ ಆಯಿತು ಇದಕ್ಕೆ? ಅದು ಪೂಜೆಗೆ ಹೋಗಿದ್ದಿದ್ದು ಐತಲ್ಲ ಇನ್ನ ಅವು ಖಾಲಿ ಮಾಡು. ಸರಿ ಆಯ್ತು, ನಾನು ಹೊರಡ್ತೀನಿ ಗೈಸ್. ಈಗ ಹೊರಡ್ತಾ ಇದ್ದೀನಿ ನೋಡ್ರಿ. ಇನ್ನೇನು ಮುಗೀತು, ಹೊರಡ್ತಾ ಇದ್ದೀನಿ. ಈಗ ಆಚಿನ ಮಾತ್ರ ಹೋಗ್ಬಿಟ್ಟು ಫಸ್ಟು ತಿಂಡಿ ತಿನ್ನಬೇಕು. ತಿಂಡಿ ತಿಂದ್ಬಿಟ್ಟು ಆಮೇಲೆ ಅಜ್ಜಿ ಮಾತ್ರ ಹೋಗ್ಬೇಕು. ನೋಡೋಣ, ಹೋಗ್ಬಿಟ್ಟು ಸಿಗ್ತೀನಿ. ಓಕೆನಾ? ಹೊರಟಿದ್ದೀವಿ. ಬಸ್ ಹತ್ರ ಡ್ರಾಪ್ ಮಾಡಿಬಿಟ್ಟು ನಾನು ಹಂಗೆ ಅಜ್ಜಿ ಮಾತ್ರ ಹೊರಟಿದ್ದೀನಿ. ಹಂಗೆ ಡ್ರಾಪ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ ನೋಡ್ರಿ. ಅಲ್ಲಿ ಅವ್ರು ಅಲ್ಲಿ ನಿಂತವ್ರಿ. ಅಲ್ಲೇ ಗಾಡಿ ಹತ್ರ. ಓಕೆ ಗೈಸ್, ಹೋಗ್ಬಿಟ್ಟು ಸಿಗ್ತೀನಿ ಅಜ್ಜಿ ಮಾತ್ರ ಹೋಗಿ. ಆರ್ಮಿ ಬ್ಯಾಗ್ ಹಾಕ್ಕೊಂಡು. ಅಣ್ಣ, ಆರ್ಮಿ ಬ್ಯಾಗಲ್ಲಿ ಏನೈತೆ? ಹಾಂ ಅಣ್ಣ, ಆರ್ಮಿ ಬ್ಯಾಗಲ್ಲಿ ಏನೈತೆ? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನೋಡ್ರಿ, ನಾನ್ ವಿಡಿಯೋ ಮಾಡಿ ರೋಸ್ತೀರ, ನೀವು ಮಾಡಿರಿ. ಅಲ್ಲ ಅಲ್ಲ ಅಲ್ಲ, ನಾನ್ ಮಾಡಿರೆ ಅದೇನೋ ಅಂತಾನಲ್ಲ ಯಾರು? ಹಂಗಲ್ಲ, ಇವು ಪುನೀತ್ ರಾಜ್ಕುಮಾರ್ ಹೇಳ್ತಾರ, ನಾನ್ ಮಾಡಿರೆ ಯಾತ್ರೆನ ದಂಡಯಾತ್ರೆನ ಏನೋ ಹೇಳ್ತಾರಲ್ಲ, ಅದು ಡೈಲಾಗು. ನೀನ್ ಶುರು ಮಾಡಿದ್ರೆ ಗಲಾಟೆ, ನಾನ್ ಮಾಡಿದ್ರೆ ಅಣ್ಣ ಡೈಲಾಗ್ ನನಗೆ ಜ್ಞಾಪನಕ್ಕೆ ಬಾಯೊಳಗೈತೆ,
ಗೊತ್ತಾ ಇಲ್ಲ, ಹೊರಗಡೆ ಗೊತ್ತಾ ಇಲ್ಲ. ಇದನ್ನ ಹೆಂಗೆ ಹೇಳ್ದೆ ಗೊತ್ತಾ ನೀನು? ಹಾ ಬೇಡ ಬಿಡ್ರಿ, ನೀವು ಕುಡಿಯಿರಿ ನೀವು. ತಾನಾಯ್ಲು. ಕರೆಕ್ಟ್ ಟೈಮ್ ಬಂದಿದ್ಯಾ? ಬಂದೆ, ಹೇಳ್ರಿ. ಅದನ್ನು ತೋರ್ಸೋಣ ಅಣ್ಣ. ಕೆಟ್ಟದಾಗೈತೆ ಕೆಳಗೆ. ಅದೇ ಕೆಳಗಡೆ ತೋರ್ಸೋಣ. ಸಂತು ಸುಮ್ಮನೆ ಇಟ್ಕೊಳ ಬಾಯಿ ಹತ್ರ, ಈಗ ಕುಡಿತಾ ಇಲ್ಲ ಏನಿಲ್ಲ. ಫೆಬ್ರವರಿ ಕಾಂಪಿಟೇಷನ್ ಐತಿ ಕಣ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ. ಮತ್ತೆ ಫೆಬ್ರವರಿಯಿಂದ ತುಂಬಾ ಐತೆ, ಇವಾಗ್ಲೂ ಐತೆ. ಬಟ್ ಆದ್ರೆ ಈಗಿರೋ ಕಂಡೀಷನ್ ಅಲ್ಲಿ ಇನ್ನೊಂದಂದ್ರೆ ಇನ್ನೊಂದು ತಿಂಗಳಲ್ಲೇನೋ ಪ್ಲಾನ್ ಮಾಡ್ಬೋದು. ಅದೇ ನಮ್ಮ ಬಾಸ್ನ ಸ್ವಲ್ಪ ಜಾಸ್ತಿ ದೊಡ್ಡ ಬಾಡಿ ಇರೋದ್ರಿಂದ ಅವ್ರದ್ದು ಸ್ವಲ್ಪ ಲೇಟ್ ಆಗುತ್ತೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಒಂದು ಸೈಜು, ಜನವರಿ, ಫೆಬ್ರವರಿ ಕಟ್ಟಿಂಗ್ ಸೈಕಲ್ ಒಂದು ಸ್ಟಾರ್ಟು. ಸೊ ಈಗ ಬಲ್ಕಿಂಗ್ ಸೆಷನ್ ಅಲ್ಲಿ ಒಂದು 3000 ಇಂದ ಒಂದು 3500 ಕ್ಯಾಲರೀಸ್ ಪುಷ್ ಮಾಡ್ತಿದೀವಿ. ನೀನು ಇದನ್ನ ಮಾಡಬೇಕು. ಬೆಳಗ್ಗೆ 5 ಗಂಟೆಯಿಂದ ಸ್ಟಾರ್ಟ್. ನೀನು ಎಷ್ಟು ಗಂಟೆ ಇದ್ದೋಳದು? ನಾನು 5 ಗಂಟೆಗೆ ಅಲ್ಲ, 4 ಗಂಟೆಗೆ ಅಲ್ಲ, 4:15. 4:15 ಪಕ್ಕ ಎದ್ದೇಳ್ತೀನಿ. ಆಮೇಲೆ ಎದ್ಬಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಅಮ್ಮಂಗೆ ಹೇಳು, ಬೆಳಗ್ಗೆ ಅಂಬ್ಲಿ. ನಮ್ಮಮ್ಮ ಎದ್ದಿರಲ್ಲ, ನಾನೇ ಮಾಡ್ಕೊಬೇಕು. ರಾಗಿ ಅಂಬ್ಲಿ, 5 ಮೊಟ್ಟೆ, 5 ಗ್ರಾಮ್ ಕ್ರಿಯೇಟಿನ್ ಬೆಳಗ್ಗೆನೆ. ಎಷ್ಟು ಗಂಟೆಗೆ? 5-5:30ಗೆನೆ. 5:30 ಜನ ಇರಲ್ತಾನೆ, ಟೈಮ್ ಕುಡಿಬೋದು. ಸೊ ಅದು ಮುಗಿಸಿ ಮತ್ತೆ ಅಲ್ಲೆಲ್ಲ 8:30ಗೆಲ್ಲ ಕ್ರೌಡ್ ಕಮ್ಮಿ ಆಗ್ಬಿಡುತ್ತೆ. 8:30ಗೆ ರಾಜು ಹೋಟ್ಲಿಂದ 2 ಇಡ್ಲಿ, ಇಲ್ಲಾಂದ್ರೆ ಈ ಕಡೆ ಶಾಂತಮ್ಮನ ಹೋಟ್ಲಿಂದ 2 ಇಡ್ಲಿ. ಶಿವಮ್ಮನ ಹೋಟ್ಲಣ, ಬಿಗ್ ಬಾಸ್. ಅಲ್ಲಿಂದ ಇಡ್ಲಿ ತಗೋ. ಮತ್ತೆ 1000 ಕ್ಯಾಲರೀಸ್ ಸ್ಮೂತಿ, ವೇ ಪ್ರೋಟೀನ್. 1000 ಕ್ಯಾಲರೀಸ್ ಕವರ್ ಮಾಡೋದು ತುಂಬಾ ಕಷ್ಟ ಇದೆ. ಬೇಡ ಮಾಸ್ಗಿನರ್ ಬೇಡ, ವೇ ಪ್ರೋಟೀನ್ ಹಾಕು. ಬಟ್ ಆಲ್ಮಂಡ್ಸು, ಪೀನಟ್ ಬಟರು, ಮತ್ತೆ ಓಟ್ಸು ಎಲ್ಲ ಹಾಕಿ ಸ್ಮೂತಿ ಮಾಡು. ಸ್ಮೂತಿ ಮಾಡಕ್ಕೆ ಎಲ್ಲೋ ಇದೆಯಾ? ಸ್ಮೂತಿ ಮಾಡ್ಕೊಳ್ಳೋ ಅಷ್ಟೇ. ನಾ ಮಾಡ್ಕೊಂಡ್ರಾಯ್ತು. ಜಾರಿನ ಹತ್ರ ಇಟ್ಕೋ. ಮಿಕ್ಸಿ ಹಂಗಿರೋ ಅಂಗಡಿಲಿ ಇರುತ್ತಲ್ಲ, ಅದ್ರಾಗಿ ರುಬ್ಬಿಸ್ಕೋ. ಸರಿ. ಒಂದೊಂದಿನ ಓಪನ್ ಮಾಡಿರುತ್ತೆ, ಒಂದೊಂದಿನ ಹೋದಾಗಿರುತ್ತೆ ಅಂತ ಸಂಪಾದಿ. ಅವ್ನಿಲ್ಲ ಅಂದ್ರೆ ನೀನ್ ಮನೆಗೆ ಏನೋ ಮಾಡ್ಕೊಳ್ಳೋ. 8:00 ಜಿಮ್ಮಲ್ಲಿ ಜನ ಇರಲ್ಲ. 1 ಅವರ್ ಬಿಟ್ಬಿಟ್ಟು ಅರ್ಧ ಗಂಟೆ ಯಾರು ಸಂತುಗಿಂತು ಬಂದ್ರೆ, ಇಲ್ಲ ಶಾರದ ಯಾರು ಬಂದ್ರೆ ಬಿಟ್ಬಿಟ್ಟು ಹೋಗಿ ಸ್ಮೂತಿ ಕುಡಿಬೇಕಷ್ಟೇ. 8:30-9 ಗಂಟೆ ಒಳಗಡೆ 2 ಇಡ್ಲಿ ಸ್ಮೂತಿ. ಇಲ್ಲ ಕೈಯಾಗ ನೀನೆ ರುಬ್ಕಂತೀಯ, ಏನ್ ಮಾಡ್ತೀಯ ಅವೆಲ್ಲ ಗೊತ್ತಿಲ್ಲ. ಮತ್ತೆ ಬೆಳಗ್ಗೆನೆ ಆಮ್ಲ ಜ್ಯೂಸ್ ಅರು ಕುಡಿ. ಇಲ್ಲ ಈ ತರದ್ದು ಆಮ್ಲ ಜ್ಯೂಸು ಈ ತರ ತಂದ್ಕೊಟ್ರೆ ತಗಿ, ಇದನ್ನೇ ಮಾಡ್ತೀನಿ. ಸೋಂಬೇರಿ ನನ್ನ ಮಗನೆ ಮಾಡಿ. ಅಲ್ಲಣ್ಣ ಅದು ಸಿಗಲ್ಲ, ನೆಲ್ಲಿಕಾಯಿ ತಗೊಂಬಂದು ಎಲ್ಲ ಕಿತ್ತಲ್ಲಿ ಆರ್ಡರ್ ಮಾಡಿ ರಪ್ಪ ನಂಗೆ ಬರುತ್ತೆ ಕಣ. 5 ನಿಮಿಷಕ್ಕೆ ನೆಲ್ಲಿಕಾಯಿ ಎಲ್ಲಿ ಕಾಣೇನು ಅಂತ. ಓಕೆ ಗೈಸ್, ನಾನು ಆಮೇಲೆ ಸಿಗ್ತೀನಿ. ಈಗ ಸ್ವಲ್ಪ ಬಿಸಿ ಇದ್ದೀವಿ. ಅಣ್ಣ ಜೊತೆ ಏಮಂತ ಮಾತುಕತೆ. ಈಗೂ ಉಂಟೆ ಏನ್ ಮಾತಾಡ್ತಾರೆ ನೀವು ಕೇಳಿಸ್ಕೊಳ್ರಿ. ಮೈಂಡ್ ಮಸಲ್ ಕನೆಕ್ಷನ್ ಮಾಡ್ತಾರೆ. ಹೆಂಗ್ ಮಾಡ್ಕೊಳ್ಳೋದು ಹೇಳು? ಏನ್ಲ ಅದು ಚೆಸ್ಟ್ ತೋರಿಸ್ತಿದ್ಯಾ? ಮೈಂಡ್ ಮಸಲ್ ಕನೆಕ್ಷನ್ ಹೆಂಗ್ ಮಾಡೋದು? ಚೆಸ್ಟ್ ತೋರಿಸ್ತಾವ. ಮೈಂಡ್ ಮಸಲ್ ಕನೆಕ್ಷನ್ ಹೆಂಗ್ ಮಾಡೋದು ಅಂದ್ರಿ ಹಂಗ? ಏಯ್, ಮೈಂಡ್ ಮಸಲ್ ಕನೆಕ್ಷನ್ ಹೆಂಗ ಮಾಡ್ಕೊಳ್ಳೋದು ಅಂದ್ರೆ ಚೈತನ್ಯಕ ತೋರಿಸ್ತೀಯಾ? ಮೈಂಡ್ನ ಮಸಲ್ ಕನೆಕ್ಷನ್ ಮಾಡ್ಕಷ್ಟೇ. ಏಯ್ ಮೈಂಡ್ ಮಸಲ್ ಕನೆಕ್ಷನ್ ಅಂದ್ರೇನು? ಚೆಸ್ಟೇ ಹೇಳ್ತೀಯಲ್ಲ, ಬೇರೆ ಮಸಲ್ ಇಲ್ವಾ? ಇನ್ನ ಬೇರೆ ಮಸಲ್ ಇರುತ್ತೆ ಕೇಳಿಲ್ಲಿ.
ನೀನು ವರ್ಕೌಟ್ ಮಾಡ್ಬೇಕಾದ್ರೂ ಮೈಂಡ್ ಮಸಲ್ ಕನೆಕ್ಷನ್ ಮಾಡ್ತೀಯಾ. ಬ್ಯಾಕ್ ವರ್ಕೌಟ್ ಮಾಡ್ಬೇಕಾದ್ರೆ ಬ್ಯಾಕ್ ಲ್ಯಾಡ್ಸ್ ಹಿಂಗೆ ಹೋಗಿ ಸ್ಕ್ವೀಸ್ ಆಗಿ ಬರಬೇಕು ಅಂತ ಮಾಡಲ್ವಾ? ಏನು ಹುಡುಗರು ಎಲ್ಲ ನೀವೇನು ಕಳೀತೀರಿ ಹೋಗ್ರಿ. ನೋಡ್ರಿ ಇಲ್ಲಿ ನನ್ನ ಮೊಬೈಲು ಮೋಟಿಲ್ ಕೂತಿರೋದು, ಮೊಬೈಲ್ ಇಟ್ಕೊಂಡು ಏಯ್ ವರ್ಕೌಟ್ ಮಾಡು ಅಂದರೆ ಬರೀ ಇಂಥ ಮಾಡಿರಿ. ವರ್ಕೌಟ್ ಮಾಡ್ಬೇಕು ಕಂಟಿನ್ಯೂಸ್ ಆಗಿ ನಿಲ್ಲಿಸ್ದಂಗೆ. ಹಾಂ ಏನು ಮಾಡಿದ್ವಿ ನೋಡಿ ಗಾಯ್ಸ್, 7:30 ಆಗೈತೆ, ಕೂತಿರೋದು ನೋಡ್ರಿ ಹಿಂಗೆ ಜನ. ಬ್ಯಾಕ್ ವರ್ಕೌಟ್ ಕಂಪ್ಲೀಟ್ ಆಯಿತು. ಹಂಗೆ ಲ್ಯಾಟ್ ಸ್ಪ್ರೆಡ್ ಮಾಡು, ಹಂಗೆ ಹಿಂಗೆ ಸ್ಕ್ರೀಸ್ ಮಾಡು. ಹಾಂ ನೋಡಿರಿ ಬ್ಯಾಕ್ ವರ್ಕೌಟ್ ಫುಲ್ಲು ಕಂಪ್ಲೀಟ್ ಆಗಿದೆ. ಈಗ ವರ್ಕೌಟ್ ಮುಗಿಸ್ಕೊಂಡು ಮನೆ ಹತ್ರ ಹೊರಟಿದ್ದೀವಿ. ಬ್ಯಾಕ್ ವರ್ಕೌಟು ಆಗಲೇ ವೀಡಿಯೋ ಮಾಡೋಕ್ಕಾಗಲಿಲ್ಲ, ವರ್ಕೌಟಲ್ಲೇ ಬ್ಯುಸಿ ಆಗಿಬಿಟ್ವಿ. ಅದಕ್ಕೋಸ್ಕರ ಈಗ ಮಾಡ್ತಾ ಇದ್ದೀವಿ ನೋಡಿ. ಹೆಂಗೆ ಮುಗೀತು ಗೈಸ್, ಮುಗೀತು ಗೈಸ್. ನಾವು ವರ್ಕೌಟ್ ಮಾಡೋ ವೀಡಿಯೋ ಪೂರ್ತಿ ಬರಬೇಕು ಅಂದರೆ ಇವಾಗ ಒಂದು ಕಡೆಯಿಂದ ವಾಮಪ್ಪಿಂದ ಏನು ಮಾಡ್ತೀವಿ ಮತ್ತು ಯಾವ್ಯಾವ ವರ್ಕೌಟ್ ಎಷ್ಟೆಷ್ಟು ಸೆಟ್ ಮಾಡ್ತೀವಿ, ಹೆಂಗೆ ಮಾಡ್ತೀವಿ, ಏನು ಅನ್ನೋದು ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಲಾಗಿಲ್ಲ ಅದ್ರ ನೆಕ್ಸ್ಟ್ ಲಾಗಲ್ಲಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಓಕೆನಾ? ನೋಡಿರಿ ನಾವು ಯಾವ ಥರ ವರ್ಕೌಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಫುಲ್ಲು ಕ್ರೇಜಿಯಾಗಿರುತ್ತೆ ವರ್ಕೌಟ್ ಮಾತ್ರ. ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ನೀವು ಕಮೆಂಟ್ ಮಾಡಿ ಆಮೇಲೆ ನೋಡಿ ಆ ವರ್ಕೌಟು. ಕಮೆಂಟ್ ಮಾಡಿರೋದಕ್ಕೆ ತಕ್ಕನಾಗೆ ನಾವು ವೀಡಿಯೋ ಯಾವ ರೇಂಜಿಗೆ ಬರ್ಬೇಕು ಆ ರೇಂಜಿಗೆ ಬಂದಿರುತ್ತೆ, ಆ ರೇಂಜಿಗೆ ವರ್ಕೌಟ್ ಮಾಡಿರ್ತೀವಿ. ಓಕೆ 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 ಗೈಸ್, ಇವಾಗಲೂ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಲಾಗ್ ಇಷ್ಟ ಆಗಿದ್ರೆ ಆದಷ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಿದ್ದೀನಿ ನಾನು ನಿಮಗೆ. ಅದಕ್ಕೇನೆ ಏನು ಕೇಳ್ರಿ ಹೇಳ್ತಿರೋದು, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇಂಥ ವೀಡಿಯೋಗಳು ಬರ್ತಾ ಇರ್ತವೆ, ನೀವು ನೋಡ್ತಾ ಇರ್ಬೋದು. ಏನಂತೀರಾ? ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ಲಾಗ ಸಿಗೋಣ ಅಂತ ಹೇಳ್ತಾ ಬಾಯ್, ಗುಡ್ ನೈಟ್ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಫ್ಯಾಮಿಲಿನ ಆದಷ್ಟು ಚೆನ್ನಾಗಿ ನೋಡ್ಕೊಳ್ರಿ, ಮತ್ತು ನೀವು ಚೆನ್ನಾಗಿರಿ, ಹೆಲ್ತಿಯಾಗಿರಿ ಅಂತ. ಫಿಟ್ ಫೈನ್ ಆಗಿರಿ, ಬಿ ಫಿಟ್ಟಾಗಿರಿ ಅಷ್ಟೇ. ಇಷ್ಟು ಹೇಳ್ತಾ ನಾನು ವ್ಲಾಗ್ ಇಲ್ಲಿ ಎಂಡ್ ಮಾಡ್ತಾ ಮನೆ ಕಡೆ ಹೊರಟಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್. ಬಾಯ್ ಗೈಸ್.